ಕರ್ನಾಟಕವು ತನ್ನ ಅತಿ ಶ್ರೀಮಂತ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಿಂದ ಪ್ರಸಿದ್ಧವಾಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾವಿರಾರು ಪವಿತ್ರ ದೇವಾಲಯಗಳು ಇವೆ. ಆದರೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಗ್ರಾಮದ ಶ್ರೀ ವೇಣುಗೋಪಾಲ ದೇವಸ್ಥಾನವು ತನ್ನ ವಿಶೇಷತೆ, ಪ್ರಾಚೀನತೆ ಮತ್ತು ಭಕ್ತಿಯಿಂದಾಗಿ ವಿಶೇಷ ಗಮನ ಸೆಳೆಯುತ್ತದೆ. ಈ ದೇವಾಲಯವು ಭಕ್ತರಿಗಾಗಿ ಮಾತ್ರವಲ್ಲದೆ ಪ್ರವಾಸಿಗರು, ಸಂಸ್ಕೃತಿ ಪ್ರಿಯರು ಮತ್ತು ಇತಿಹಾಸದಲ್ಲಿ ಆಸಕ್ತರಾದವರಿಗೆ ಸಹ ಮಹತ್ವ ಹೊಂದಿದೆ. ದೇವಾಲಯವು ಶ್ರೀಕೃಷ್ಣನ ಬಾಲ್ಯ ರೂಪವಾದ ವೇಣುಗೋಪಾಲನಿಗೆ ಸಮರ್ಪಿತವಾಗಿದೆ ಮತ್ತು ಸ್ಥಳೀಯ ಜನರ ಜೀವನದಲ್ಲಿ ಇದು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಸಾಂಸ್ಕೃತಿಕ ಜೀವಿತ ಶಕ್ತಿ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳ ಹಬ್ಬವಾಗಿಯೂ ಪರಿಣಮಿಸಿದೆ. ದೇವಾಲಯದ ಇತಿಹಾಸವು ಶತಮಾನಗಳ ಹಿಂದೆ ಕಾಲ್ಪನಿಕವಾಗಿ ಅಥವಾ ಶಾಸ್ತ್ರೀಯವಾಗಿ ಸ್ಥಾಪಿತವಾಗಿದೆ ಎನ್ನಬಹುದು ಮತ್ತು ಶಿಲಾಲೇಖಗಳು, ಪುರಾಣ ಕಥೆಗಳು ಮತ್ತು ಸ್ಥಳೀಯ ಕಥೆಗಳು ಇದರ ಮಹತ್ವವನ್ನು ದೃಢಪಡಿಸುತ್ತವೆ. ವೇಣುಗೋಪಾಲನ ರೂಪವು ಭಕ್ತರಿಗೆ ಶಾಂತಿ, ಪ್ರೀತಿ ಮತ್ತು ಆತ್ಮೀಯತೆಯ ಭಾವನೆಯನ್ನು ಒದಗಿಸುತ್ತದೆ. ದೇವಾಲಯದ ವಾಸ್ತುಶಿಲ್ಪವು ಸುಂದರವಾಗಿ ವಿನ್ಯಾಸಗೊಂಡಿದೆ. ಅದು ಸಾಂಪ್ರದಾಯಿಕ ಕರ್ನಾಟಕ ಶೈಲಿಯಲ್ಲಿದೆ ಮತ್ತು ಶಿಲ್ಪಕಲೆಯ ವಿಶಿಷ್ಟತೆಗೆ ಶ್ರದ್ಧೆ ಹೊಂದಿರುವವರನ್ನು ಆಕರ್ಷಿಸುತ್ತದೆ. ಹಬ್ಬಗಳ ಸಮಯದಲ್ಲಿ ಈ ದೇವಾಲಯವು ಸಂಪೂರ್ಣವಾಗಿ ಜೀವಂತವಾಗುತ್ತದೆ. ರಥೋತ್ಸವ, ಶ್ರೀ ಕೃಷ್ಣ ಜಯಂತಿ ಮತ್ತು ವಿವಿಧ ಪೌರಾಣಿಕ ಹಬ್ಬಗಳಲ್ಲಿ ಭಕ್ತರು ದೇಶದ ವಿವಿಧ ಭಾಗಗಳಿಂದ ಆಗುಂಬೆಗೆ ಭೇಟಿ ನೀಡುತ್ತಾರೆ. ಹಬ್ಬದ ಸಂದರ್ಭದಲ್ಲಿ ದೇವಸ್ಥಾನದ ಸುತ್ತ ಪರಿಸರವು ಭಕ್ತಿ, ಉತ್ಸಾಹ ಮತ್ತು ಸಂಸ್ಕೃತಿಯ ಮಿಶ್ರಣದಿಂದ ತುಂಬಿ ಹರಿಯುತ್ತದೆ. ಸ್ಥಳೀಯರು ತಮ್ಮ ನೈಜ ಜೀವನದ ಘಟಕವಾಗಿ ದೇವಾಲಯದ ಆಚರಣೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಇದರಿಂದ ಈ ಸ್ಥಳವು ಕೇವಲ ಧಾರ್ಮಿಕ ಮಾತ್ರವಲ್ಲ, ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಕೂಡ ಪರಿಣಮಿಸಿದೆ. ದೇವಾಲಯದ ಸುತ್ತಲಿನ ಪರಿಸರವು ಹಸಿರೆಳೆಯುವ ಪರ್ವತಗಳು, ಹರಿತದ ಹೂವಿನ ಕಳೆಗಳು ಮತ್ತು ನದಿಗಳ ಶಾಂತಿಯುತ ನದಿ ಹರಿವುಗಳಿಂದ ತುಂಬಿದೆ. ಈ ಶಾಂತಿ ಮತ್ತು ಪ್ರಕೃತಿಯ ಸೌಂದರ್ಯವು ಭಕ್ತರ ಮನಸ್ಸಿಗೆ ಆಧ್ಯಾತ್ಮಿಕ ಶ್ರದ್ಧೆ ನೀಡುತ್ತದೆ ಮತ್ತು ಪ್ರವಾಸಿಗರಿಗೆ ಮನಸ್ಸಿಗೆ ಶಾಂತಿ, ಶ್ರಮ ವಿಮುಕ್ತಿ ಮತ್ತು ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದುವ ಅವಕಾಶವನ್ನು ನೀಡುತ್ತದೆ. ಈ ದೇವಾಲಯವು ಸ್ಥಳೀಯ ಜನರ ಜೀವನ ಶೈಲಿಯೊಂದಿಗೆ ನೇರವಾಗಿ ಒಗ್ಗೊಂಡಿದೆ. ತಮ್ಮ ಹಬ್ಬಗಳು, ಹಂಚಿಕೆಗಳು ಮತ್ತು ಭಕ್ತಿಗೀತೆಗಳ ಮೂಲಕ ಅವರು ದೇವಾಲಯದ ಸಾಂಸ್ಕೃತಿಕ ಜೀವನಕ್ಕೆ ಜೀವಾಳ ನೀಡುತ್ತಾರೆ. ಸ್ಥಳೀಯ ಪೌರಾಣಿಕ ಕಥೆಗಳು ಮತ್ತು ಪರಂಪರೆಗಳು ಶ್ರೀಕೃಷ್ಣನ ಲೀಲೆಗಳ ಬಗೆಗೆ ಪಾಠಗಳನ್ನು ನೀಡುತ್ತವೆ. ಇದರಿಂದ ಯುವಕರು ಮತ್ತು ಮಕ್ಕಳು ಧಾರ್ಮಿಕ ಶಿಕ್ಷಣವನ್ನು ಸಹ ಪಡೆಯುತ್ತಾರೆ. ಶ್ರೀ ವೇಣುಗೋಪಾಲ ದೇವಸ್ಥಾನವು ನೇರವಾಗಿ ಧಾರ್ಮಿಕ ಭಕ್ತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಪ್ರವಾಸೋದ್ಯಮವನ್ನು ಒಂದೇ ನೈಪುಣ್ಯದಿಂದ ಒದಗಿಸುತ್ತದೆ. ಇವೆಲ್ಲವೂ ಈ ದೇವಾಲಯವನ್ನು ತೀರ್ಥಹಳ್ಳಿ ಜಿಲ್ಲೆಯ ಆಗುಂಬೆ ಗ್ರಾಮದ ಹೆಮ್ಮೆಮಟ್ಟದ ಸಂಕೇತವನ್ನಾಗಿ ಪರಿಣಮಿಸುತ್ತವೆ. ಇದರಿಂದ ನಾವೆಲ್ಲರೂ ಈ ದೇವಾಲಯದ ಮಹತ್ವವನ್ನು ಅರಿತು ಅದನ್ನು ಕೇವಲ ಧಾರ್ಮಿಕ ತಾಣವೆಂದು ಪರಿಗಣಿಸದೆ ಸಾಂಸ್ಕೃತಿಕ, ಪ್ರವಾಸಿ ಮತ್ತು ಸಾಮಾಜಿಕ ದೃಷ್ಟಿಯಿಂದ ಕೂಡ ಒಂದು ಅಮೂಲ್ಯ ಸಂಪತ್ತು ಎಂದು ನೋಡಬೇಕು. ಶ್ರೀ ವೇಣುಗೋಪಾಲ ದೇವಸ್ಥಾನವು ತನ್ನ ಪವಿತ್ರತೆಯಿಂದ, ಶ್ರದ್ಧೆಯಿಂದ, ಸಾಂಸ್ಕೃತಿಕ ಜೀವನದಿಂದ ಮತ್ತು ಪ್ರಕೃತಿಯ ಸೌಂದರ್ಯದಿಂದ ಶತಮಾನಗಳ ಕಾಲ ಭಕ್ತರನ್ನು ಆಕರ್ಷಿಸುತ್ತಿದೆ ಮತ್ತು ಭವಿಷ್ಯದಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಜನರ ಆತ್ಮೀಯತೆಯ ಕೇಂದ್ರವಾಗಿರುವುದು ಖಚಿತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.